ಬಂಡೀಪುರ ತಗೊಂಡ್ರೆ ಸುಮಾರು 350ರಿಂದ 400 ಜನ ಫೈರ್ ವಾಚರ್ಸ್. ಅದಕ್ಕೆ ಮುಂಚೆ ಫೈರ್ ಲೈನ್ ಅಂತ ನಾವು ನಿರ್ವಹಣೆ ಮಾಡ್ತೀವಿ, ಬೆಂಕಿ ರೇಖೆಗಳು ಅಂತ ನಾವು ಕರಿತೀವಿ. ಸೊ ಸುಮಾರು ಬಂಡೀಪುರ ಒಂದನೇ ತಗೊಂಡ್ರೆ 3,500 ಕಿಲೋಮೀಟರಷ್ಟು ಫೈರ್ ಲೈನ್ಗಳು ಮಾಡ್ತಾರೆ. 3,000ರಿಂದ 3,500 ಕಿಲೋಮೀಟರ್ಗೂ ಇರುತ್ತೆ. ಇದು ಬಹಳ ಮುಖ್ಯ. ನಾನು ಹೇಳಿದೆ ನಿಮಗೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳು ಭಾಳ ಖುಷಿ. ಇದು ವೆರಿ ಡಿಫಿಕಲ್ಟ್. ಫೈರ್ ಫೈಟಿಂಗ್ ಇದೆಯಲ್ಲ, ಒಂದು 5 ನಿಮಿಷ ಕೂಡ ಯಾರಿಗೂ ಇದು ಅನುಭವ ಇಲ್ದಿರೋರು 5 ನಿಮಿಷ ಮಾಡೋಕ್ಕಾಗಲ್ಲ. ಸೊ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿ ಬಿದ್ದರೂ ಮಾಡ್ತಾರೆ. ಕಾಡ್ಗಿಚ್ಚಿನ ಬಗ್ಗೆ ಮುಖ್ಯವಾಗಿ ನಮ್ಮ ಹುಲಿ ಸಂರಕ್ಷಣಾ ಯೋಜನೆಗಳು, 5 ಹುಲಿ ಸಂರಕ್ಷಣಾ ಯೋಜನೆಗಳು ನಮ್ಮ ರಾಜ್ಯದಲ್ಲಿದೆ. ಅದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಸೊ ಕಾಡ್ಗಿಚ್ಚಿನ ಬಗ್ಗೆ MOEFCC ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅದು ಮತ್ತು ರಾಜ್ಯ ಸರ್ಕಾರಗಳು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಕಾಡ್ಗಿಚ್ಚಿನಲ್ಲಿ ಮುಖ್ಯವಾದ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ತಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆಪಡ್ತೀನಿ. ಬಹುಮುಖ್ಯವಾಗಿ ಪ್ರಿವೆನ್ಷನ್. ಫಸ್ಟ್ ಸ್ಟೆಪ್ಪು ಪ್ರಿವೆನ್ಷನ್, ಸೆಕೆಂಡ್ ಸ್ಟೆಪ್ಪು ಪ್ರಿಪೇರ್ಡ್ನೆಸ್. ಪ್ರಿವೆನ್ಷನ್, ಪ್ರಿಪೇರ್ಡ್ನೆಸ್, ದೆನ್ ಸಪ್ರೆಷನ್. ಅದಾದ ಮೇಲೆ ಕರೆಕ್ಷನ್ ಆರ್ ಯು ಕ್ಯಾನ್ ಸೇ ರಿಜುವಿನೇಷನ್. ಯಾವ ಥರ ಒಂದು ಸರಿ ಸುಟ್ಟೋದ್ಮೇಲೆ ಯಾವ ಥರ ರಿಜುವಿನೇಷನ್ಸ್ ಮಾಡೋದು ಅಥವಾ ನಮ್ಮ ವಾಪಸ್ ತರೋದು ಕಾಡುಗಳಿಗೆ. ಈ 4 ಸ್ಟೆಪ್ಗಳಲ್ಲಿ ನಾವು ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ. ಒಂದು ಪ್ರಿವೆನ್ಷನ್ಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಡಿಸೆಂಬರ್ 2017ರಲ್ಲಿ MOEFCC ಅವರು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಒಂದು ಗೈಡ್ಲೈನ್ಸ್, ಮಾರ್ಗಸೂಚಿಗಳು ಅಂತ ಏನು ಕರಿತೀವಿ, ನಿಖರವಾಗಿ ನೀವು ಏನು ಮಾಡಬೇಕು, ನಿಮಗೆ ಫಂಡಿಂಗ್ ಯಾವ ಥರ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ತಿಳಿಸಿದೆ ಎಲ್ಲ ರಾಜ್ಯಗಳಿಗೂ ಮತ್ತು ಯೂನಿಯನ್ ಟೆರಿಟರಿಗಳಿಗೆ. ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಗ್ರ್ಯಾಂಟು MOEFCCನೇ ಕೊಡುತ್ತೆ. ಆದರೆ ರಾಜ್ಯ ಸರ್ಕಾರಗಳಿಗೆ 60-40 ಅನುಪಾತದಲ್ಲಿ ಕೊಡ್ತದೆ. ಸೊ 60 ಸೆಂಟ್ರಲ್ ಸೆಕ್ಟರ್ ಆದರೆ 40 ಸ್ಟೇಟ್ ಸೆಕ್ಟರ್ ಇರ್ತದೆ. ಇದಕ್ಕೆ ಅಷ್ಟು ಸುಲಭವಾಗಿ ನಿಮಗೆ ಹಣ ಸಿಕ್ಕೋದಿಲ್ಲ. ಇದು ಸಿಗಬೇಕಾದ್ರೆ ಏನು ಮಾಡಬೇಕು? ನಮ್ಮಲ್ಲಿ ಒಂದು ಪ್ರತೀತಿ ಇದೆ. ಅಂದರೆ ನಮ್ಮ ಹಿರಿಯರೆಲ್ಲ ಹೇಳೋದೇನೆಂದರೆ, ದ ಫೈರ್ ಸೀಸನ್ ಸ್ಟಾರ್ಟ್ಸ್ ಅಟ್ ದ ಎಂಡ್ ಆಫ್ ಮಾನ್ಸೂನ್ ಅಂತಾರೆ. ನಮ್ಮ ಮಳೆಗಾಲ ಸಪೋಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ 15 ಅಂದರೆ ಫೋರ್ಟ್ ನೈಟಲ್ಲಿ ಆವಾಗಿಂದನೇ ನಮ್ಮ ಫೈರ್ ಸೀಸನ್ ಸ್ಟಾರ್ಟ್. ಹೌದು, ಫೈರ್ ಸೀಸನ್ ಅವಾಗಿಂದ ಸ್ಟಾರ್ಟ್ ಆಗ್ತದೆ. ಹೇಗೆ ಸ್ಟಾರ್ಟ್ ಆಗ್ತದೆ ಫೈರ್ ಸೀಸನ್ನು? ನೀವು ಮಳೆ ಮುಗೀತದೆ, ಇಮಿಡಿಯೇಟ್ಲಿ ನೀವು ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಎಲ್ಲದಕ್ಕೂ ಒಂದು ಪ್ಲ್ಯಾನ್ ಇದೆ. ಫೈರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್ ಅಂತ ಬರ್ತದೆ. ಬೆಂಕಿ ನಿರ್ವಹಣಾ ಯೋಜನೆಗಳು. ಈ ಯೋಜನೆಗಳನ್ನು ಯಾರು ತಯಾರು ಮಾಡಬೇಕು? ಪ್ರತಿ ರೇಂಜ್ ಹಂತದಲ್ಲಿ ಅಂದರೆ ವಲಯ ಹಂತಗಳಲ್ಲಿ ಆಯಾ ಮುಖ್ಯಸ್ಥರು ಯಾರಿರ್ತಾರೆ, ಈ ಹುಲಿ ಸಂರಕ್ಷಣಾ ಯೋಜನೆಯ ಮುಖ್ಯಸ್ಥರು, ಅವರನ್ನೆಲ್ಲ ಕೂರಿಸ್ಕೊಂಡು ಈ ಥರ ಒಂದು ಆಗಲೇ ಈ ಬೆಂಕಿ ನಿರ್ವಹಣಾ ಯೋಜನೆಯನ್ನು ತಯಾರಿಸಬೇಕು. ಆ ಯೋಜನೆಯಲ್ಲಿ ಏನೇನು ಇರುತ್ತೆ? ಮುಖ್ಯವಾಗಿ ರಸ್ತೆಗಳು ಎಷ್ಟಿದೆ, ನನ್ನ ಪ್ರದೇಶ ಎಷ್ಟಿದೆ, ಮತ್ತು ಯಾವುದು ಸೂಕ್ಷ್ಮ ಪ್ರದೇಶ. ಈಗ ನಾವು ಹೇಳ್ತೀವಿ ಬೇರೆ ಬೇರೆ ಈ ಎಲೆಕ್ಷನ್ ಟೈಮಲ್ಲಿ ಹೇಳ್ತೀವಲ್ಲ ಸೂಕ್ಷ್ಮ ಪ್ರದೇಶ ಅಂತ. ಬೆಂಕಿ ಪದೇ ಪದೇ ಬೀಳ್ತಿರ್ತಕ್ಕಂಥ ಪ್ರದೇಶ ಅಥವಾ ಭಾಳ ರಿಸೋರ್ಸ್ ಇರ್ತಕ್ಕಂಥದ್ದು, ಸಂಪದ್ಭರಿತ ಪ್ರದೇಶ. ಆಮೇಲೆ ಕೆಲವು ಸಾರಿ ಎಲ್ಲೂ ಯಾರೂ ಬೇಗ ಆ ಜಾಗಕ್ಕೆ ಹೋಗ್ಲಿಕ್ಕಾಗಲ್ಲ ಅಂಥ ಪ್ರದೇಶಗಳು ಇರ್ತವೆ. ಸೊ ಇವನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಒಂದು ಮ್ಯಾಪ್ ಮಾಡ್ತಾರೆ ವಲಯ ಮಟ್ಟದಲ್ಲಿ. ಅಂದರೆ ಒಬ್ಬ ಬೀಟ್ ಗಾರ್ಡಿಂದ ಹಿಡಿದು ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್, ಅಸಿಸ್ಟೆಂಟ್ ಕನ್ಸರ್ವೇಟರ್, ಈ ಡೈರೆಕ್ಟರ್, ಸಂಬಂಧಪಟ್ಟಂಥ ಡೈರೆಕ್ಟರು, ಅವರೆಲ್ಲ ಈ ಒಂದು ಯೋಜನೆನ ಮಳೆಗಾಲ ಎಂಡ್ ಆಗ್ತಾ ಇದ್ದಾಗೆ ಪ್ರಾರಂಭ ಆಗ್ತದೆ ಬೆಂಕಿ ಕಾಲ ಅಂತ ನಾನು ಹೇಳಿದ್ದೀನಿ. ಆವಾಗೆಲ್ಲ ಯೋಜನೆಗಳನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಏನೇನು ಇದಕ್ಕೆ ಎಷ್ಟು ಜನ, ಒಂದು ವಲಯಕ್ಕೆ 35ರಿಂದ 40 ಜನ ಇಡೀ ರಾಜ್ಯದಲ್ಲಿ ಒಂದು ವಲಯಕ್ಕೆ
35. ನೀವು ಬಂಡೀಪುರ ತಗೊಂಡ್ರೆ ಸುಮಾರು 350ರಿಂದ 400 ಜನ ಫೈರ್ ವಾಚರ್ಸ್ ಬೇಕು. ಇವರು ಯಾವಾಗಿಂದ ಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಅದಕ್ಕೆ ಮುಂಚೆ ಫೈರ್ ಲೈನ್ ಅಂತ ನಾವು ನಿರ್ವಹಣೆ ಮಾಡ್ತೀವಿ. ಬೆಂಕಿ ರೇಖೆಗಳು ಅಂತ ನಾವು ಕರಿತೀವಿ. ಇದು ಯಾಕೆ ಮಾಡ್ತೀವಿ? ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬೆಂಕಿ ಹರಡದಾಗಿರೋದಕ್ಕೆ ನಾವು ನೋಡ್ಕೊಳ್ಳಿಕ್ಕೆ ಮಾಡ್ತೀವಿ. ಒಂದು. ಎರಡನೇದು, ಈ ಬೆಂಕಿ ಸಪೋಸ್ ಪಕ್ಕದಲ್ಲೇ ಕಾಡಿದ್ದು ತರಗು ಜಾಸ್ತಿ ಇದ್ದರೆ ಅಲ್ಲೇನಾದರೂ ಒಂದು ಕಿಡಿಗೇಡಿಗಳು ಒಂದು ಬೆಂಕಿ ಹಾಕಿದ್ರೆ ತಕ್ಷಣ ಹರಡ್ಕೊಳ್ಳೋವಂಥ ಸಾಧ್ಯತೆ ಇರ್ತದೆ. ಅದು ಕೂಡ ನೀವು ನೋಡಿರ್ಬೋದು, ಈ ರೋಡ್ ಪಕ್ಕದಲ್ಲೆಲ್ಲ ಲೈನ್ಗಳನ್ನ ಕ್ಲಿಯರ್ ಮಾಡಿ, ನೀವು ಊಟಿ ಅಥವಾ ಸುಲ್ತಾನ್ ಬತ್ತೇರಿ ರಸ್ತೆ ನೋಡಿದ್ರೆ ಫುಲ್ ಒಂದು 20 ಮೀಟರ್ ಅಷ್ಟು ದೂರದಲ್ಲಿ ಕ್ಲಿಯರ್ ಮಾಡಿರ್ತಾರೆ. ಸೊ ಸುಮಾರು ಬಂಡೀಪುರ ಒಂದನೇ ತಗೊಂಡ್ರೆ 3,500 ಕಿಲೋಮೀಟರ್ ಅಷ್ಟು ಫೈರ್ ಲೈನ್ಗಳು ಮಾಡ್ತಾರೆ. 3,000ದಿಂದ 3,500 ಕಿಲೋಮೀಟರ್ವರೆಗೂ ಇರುತ್ತೆ. ಕ್ರಮೇಣ ಮೊದಲು 2,000, 2,500, 3,000, ಅದು ಯಾವಾಗ ನಮ್ಮ ಸೂಕ್ಷ್ಮ ಪ್ರದೇಶಗಳು ಭಾಳಷ್ಟು ಇವೆ ಅಂತ ಗೊತ್ತಾದಾಗ ಅಲ್ಲಿಗೆ ನಾವು ಅಷ್ಟು ಬೆಂಕಿ ರೇಖೆಗಳನ್ನು ಮಾಡ್ಕೊಳ್ತೀವಿ. ಈ ರೇಖೆಗಳು ಮುಖ್ಯವಾಗಿ ರಸ್ತೆ ಬದಿನಲ್ಲಿ ಇರ್ತವೆ. ಆಮೇಲೆ ಸೂಕ್ಷ್ಮ ಪ್ರದೇಶ, ಯಾಕೆಂದರೆ ಇದು MOFCC ಅವರು ಇನ್ನೊಂದು ಹೇಳ್ತಾರೆ, ನೀವು ತುಂಬ ಸೂಕ್ಷ್ಮ ಪ್ರದೇಶ ಇದ್ದರೆ ಮತ್ತು ಅಲ್ಲಿ ತಕ್ಷಣ ನೀವು ಹೋಗಿ ಅಲ್ಲಿ ಆರಿಸ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಅಂದರೆ ಅಲ್ಲಿ ನೀವು ಕಂಟ್ರೋಲ್ಡ್ ಬರ್ನಿಂಗ್ ಮಾಡಿ ಅಂತ ಹೇಳ್ತಾರೆ. ಕಂಟ್ರೋಲ್ಡ್ ಬರ್ನಿಂಗ್ ಅಂತಂದರೆ ಫೈರ್ ಸೀಸನ್ ಫುಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಲ್ಲೆಲ್ಲಿ ಒಣಗುತ್ತೋ ಅಲ್ಲಲ್ಲಿ ಸ್ವಲ್ಪ ಸುಟ್ಟುಬಿಡೋದು. ಈಗ ನಾವು ಬೆಂಕಿ ರೇಖೆ ಮಾಡೋಕ್ಕಾಗಲ್ಲ. ಕಂಟ್ರೋಲ್ಡ್ ಬರ್ನಿಂಗ್ ಮಾಡಿದಾಗ ಸಪೋಸ್ ಇಲ್ಲಿಂದ ಬೆಂಕಿ ಬಂದು ನೀವು ಆಲ್ರೆಡಿ ಅಲ್ಲಿ ಸುಟ್ಟಿರೋದ್ರಿಂದ ಅದು ಮುಂದಕ್ಕೆ ಹೋಗಲ್ಲ. ಸೊ ಇದು ಕಂಟ್ರೋಲ್ಡ್ ಬರ್ನಿಂಗ್ ಅಂತ ಒಂದು ಕಾನ್ಸೆಪ್ಟ್. ಕೆಲವರು ಒಪ್ತಾರೆ, ಕೆಲವರು ಒಪ್ಪೋದಿಲ್ಲ, ಬಟ್ ದಿಸ್ ಇಸ್ ದ ಗೈಡ್ಲೈನ್. ಅದಾದ ನಂತರ ನೀವು ಹೇಳಬೇಕು 35 ಜನ ಎಲ್ಲಿ ಇಡ್ತೀರಾ ಒಂದು ವಲಯಕ್ಕೆ. ಈ ಇದು ನಾನು ಹೇಳಿದ್ನಲ್ಲ 350-400 ಜನ ಫೈರ್ ವಾಚರ್ಸ್ ಇರ್ತಾರೆ. ಇವ್ರನ್ನ ಎಲ್ಲೆಲ್ಲಿ ಇಡಬೇಕು, ವ್ಯಾಂಟೇಜ್ ಪಾಯಿಂಟ್ಸ್ ಯಾವುದು ಅದನ್ನು ನೋಡಬೇಕು. ಅವ್ರಿಗೆ ಸಂಪೂರ್ಣವಾಗಿ ಅವ್ರು ಏನು ನೀವು ಎಂಪ್ಲಾಯ್ ಮಾಡ್ಕೊಳ್ತೀರಾ ಅಂದರೆ ಯೂಶ್ವಲಿ ಎಂಪ್ಲಾಯ್ ಮಾಡ್ಕೊಳ್ಳೋದು 1 ಜನವರಿಯಿಂದ ಮಾಡ್ಕೊಳ್ತಾರೆ. ಇಲ್ಲ, ಇವರೆಲ್ಲ ಗುತ್ತಿಗೆ, ಔಟ್ಸೋರ್ಸ್ ಪೀಪಲ್. ನಾಟ್ ವಾಲಂಟಿಯರ್ಸ್, ಔಟ್ಸೋರ್ಸ್ ಪೀಪಲ್. ಹೌದು, ಈ ವಾಲಂಟಿಯರ್ ಕಾನ್ಸೆಪ್ಟಿಗೆ ಆಮೇಲೆ ಬರ್ತೀನಿ. ಈ ಔಟ್ಸೋರ್ಸ್ ಪೀಪಲ್ ಇವರೆಲ್ಲ ಅಂದರೆ ನೀವು ಆ ಟೈಮ್ನಲ್ಲಿ ಈ ನಿಗದಿಪಡಿಸಿದಂಥ ದಿನಗೂಲಿ ಅವರಿಗೆ ಕೊಟ್ಕೊಂಡು ಮಧ್ಯಾಹ್ನದ ಹೊತ್ತು ಅವರಿಗೆ ಒಂದು ಈವನ್ ಪ್ರೊವೈಡಿಂಗ್ ಜಾಗರಿ, ಪ್ರೊವೈಡಿಂಗ್ ಇದು ಮೆಡಿಸಿನ್ಸ್, ಫೈರ್ ಕಿಟ್ಸು ಎಲ್ಲ ಇರ್ತದೆ, ಡ್ರೆಸ್ಸು ಅವ್ರಿಗೆ ಆ ಫೈರ್ ಸೀಸನ್ನಲ್ಲಿ. ಸೊ ಯೂಶ್ವಲಿ ನಮ್ಮದು ಹಣಕಾಸಿನ ವರ್ಷ ಯಾವುದು? ಪ್ರತಿ ಮಾರ್ಚ್ಗೆ ಎಂಡ್ ಆಗ್ತದೆ, ಏಪ್ರಿಲ್ಗೆ ಹೊಸದು ಸ್ಟಾರ್ಟ್ ಆಗ್ತದೆ. ಮೊದಲನೇ ಪ್ಲ್ಯಾನ್ನಲ್ಲಿ ನಾವು ಮಾರ್ಚ್ವರೆಗೂ ಮಾಡಿರ್ತೀವಿ. ದೆನ್ ಏಪ್ರಿಲ್ 1ರಿಂದ ಬೇರೆ ಪ್ಲ್ಯಾನ್ ಮಾಡ್ತೀವಿ. ಸೊ ಇದು ಬಹಳ ಮುಖ್ಯ. ಈ ಪ್ಲ್ಯಾನನ್ನು ಸ್ಯಾಂಕ್ಷನ್ ಮಾಡ್ತಕ್ಕಂಥವ್ರು MOFCCನಲ್ಲಿ ಫಾರೆಸ್ಟ್ ಪ್ರೊಟೆಕ್ಷನ್ ಡಿವಿಷನ್ ಅಂತ ಮುಂಚೆ ಇತ್ತು. ಈಗ MOFCCನಲ್ಲಿ ಅನುಮೋದನೆ ಆಗಬೇಕು. ಯಾರು ಲೇಟಾಗಿ ಕೊಡ್ತಾರೋ ಅವ್ರಿಗೆ ರಿಲೀಸ್ ಕೊಡೋಲ್ಲ. ಇದು ಭಾಳ ಕ್ವಿಕ್ಕಾಗಿ ಮಾಡಿಬಿಟ್ಟು ಅದನ್ನು ಅವ್ರಿಗೆ ಹೌದು ಎಲ್ಲ ಡೀಟೇಲ್ಸ್ ಇರಬೇಕು. ನಾನು ಎಷ್ಟು ವಾಹನಗಳಿಗೆ ಬಂದಾಗ ಅವರು ಹೊಸ ವಾಹನಕ್ಕೆ ನಿಮಗೆ ಬೇಕಾದರೆ ಕಂಡಮ್ಡ್ ವೆಹಿಕಲ್ಸ್ ಇದ್ದರೆ ಮಾತ್ರ ಅವರು ಪರ್ಚೇಸ್ಗೆ ಅವಕಾಶ ಕೊಡ್ತಾರೆ. ಇಲ್ಲ ನೀವು ಬೇರೆ ವಾಹನ ಹೈರ್ ಮಾಡ್ತೀರಾ, ಅದು ಸ್ಟೇಟ್ ಸೆಕ್ಟರಲ್ಲೇ ತೊಗೋಬೇಕು ನೀವು. ಈಗ ಬಂಡೀಪುರ ನಾಗರಹೊಳೆಯಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ವಾಹನ ಹೈರ್ ಮಾಡೋದು. ಯಾಕೆಂದರೆ ನಮ್ಮ ಸಫಾರಿ ನಡೀತಾ ಇರ್ತದೆ, ಟೂರಿಸಮ್ ಏರಿಯಾ ಇರ್ತದೆ. ನೀವು ಭಾನುವಾರ ಮತ್ತು ಯಾವುದಾದ್ರು ರಜೆ ದಿವಸಗಳಲ್ಲಿ ಟೂರಿಸ್ಟ್ ಬಿಟ್ಟರೆ ಆ ಸಂದರ್ಭದಲ್ಲಿ ಭಾಳ ಕಡಿಮೆ ಟೂರಿಸ್ಟ್ ಇರ್ತಾರೆ. ಕೆಲವು ವಾಹನಗಳನ್ನು 50% ವಾಹನಗಳನ್ನು ಈ ಬೆಂಕಿ ಲೈನ್ಗೋಸ್ಕರನೇ ಅವರನ್ನು ಕರ್ಕೊಂಬರೋದಕ್ಕೆ, ಅವರನ್ನು ಬಿಟ್ಟು ಬರೋದಕ್ಕೆ ಎಲ್ಲರೂ ಬೆಂಕಿ ಸ್ಟೇಷನ್ ಮಾಡಿರ್ತಾರೆ ವಾಹನಗಳನ್ನು ವ್ಯಾಂಟೇಜ್ ಪಾಯಿಂಟಲ್ಲಿ. ಸೊ ಇದು ಬಹಳ ಮುಖ್ಯ. ನಾನು ಹೇಳಿದೆ ನಿಮಗೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳು ಭಾಳ ಕ್ರೂಷಿಯಲ್. ಸೊ ಅಕ್ಟೋಬರ್ ಕೆಲವು ಸರಿ ಅಕ್ಟೋಬರಲ್ಲೂ ಮಳೆ ಬರುತ್ತೆ, ಒಂದು 2 ಮಳೆ ನವಂಬರಲ್ಲೂ ಬರುತ್ತೆ. ಸೊ ಅದಕ್ಕೆ ನವೆಂಬರ್, ಡಿಸೆಂಬರ್ ಒಳಗಡೆನೆ ಈ ಬೆಂಕಿ ರೇಖೆಗಳನ್ನು ಮಾಡೋವಂಥ ಕೆಲಸಗಳು, ಅದನ್ನು ಸುಡೋವಂಥ ಕೆಲಸ ಎಲ್ಲ ಪೂರ್ಣ ಆಗಿರಬೇಕು ಅಂತ ಗೈಡ್ಲೈನ್ಸ್ನಲ್ಲಿ ಹೇಳ್ತದೆ. ಯಾವ ಕಾರಣಕ್ಕೂ ಡಿಸೆಂಬರ್ಗಿಂತ ಜಾಸ್ತಿ ಹೋಗಬಾರ್ದು ಅನ್ನೋದು ಕೇಂದ್ರ ಸರ್ಕಾರದ ಗೈಡ್ಲೈನ್. ಬಟ್ ಆದರೆ ನಮ್ಮ ಕಾಡುಗಳು ಬೇರೆ ಬೇರೆ ಥರ ಇದೆ. ಒಂದು ಸ್ಕ್ರಬ್ ಜಂಗಲ್ ಅಂತೀವಿ, ಇನ್ನೊಂದು ನಾವು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತೀವಿ, ಮಾಯ್ಸ್ಟ್ ಡೆಸಿಡಿಯಸ್ ಅಂತೀವಿ. ಅಂದರೆ ಎಲೆ ಉದುರೋ ಅಂಥ ಕಾಡು, ಎಲೆ ಇದು ಸ್ವಲ್ಪದರಲ್ಲಿ ಕೆಲವು ಸ್ಪೀಷೀಸ್ಗಳಲ್ಲಿ ಉದುರಲ್ಲ. ಅದೇ ಥರ ನಿತ್ಯ ಹರಿದ್ವರ್ಣ ಕಾಡು. ಸೊ ಎವರ್ಗ್ರೀನು, ಸೆಮಿ ಎವರ್ಗ್ರೀನು ಎಲ್ಲ ಇರ್ತದೆ.
ಸೊ ಇದರ ಹಸಿ ಈಗ ಸಪೋಸ್ ನವಂಬರಲ್ಲಿ ಡಿಸೆಂಬರಲ್ಲಿ ನಿಮಗೆ ಸಣ್ಣ ಮಳೆ ಬಂದಾಗ ಹಸಿ ಆರೋದಿಲ್ಲ, ಇನ್ನೂ ಸ್ವಲ್ಪ ಗ್ರೀನರಿ ಇರ್ತದೆ. ಸೊ ಆ ಟೈಮಲ್ಲಿ ನಾವು ಈ ಮಾರ್ಗಸೂಚಿನ ಸ್ವಲ್ಪ ಬದಲಾವಣೆ, ಇದು ನಮ್ಮ ಕೈಲೇ ಇರೋದಿಲ್ಲ. ನಾವು ಮೇಲಧಿಕಾರಿಗಳಿಗೆ ತಿಳಿಸಬೇಕು, ಈ ಥರ ಡಿಸೆಂಬರ್ ಒಳಗಡೆ ಮಾಡಬೇಕಾಗಿತ್ತು, ಈ ಕಾರಣದಿಂದ ನಾವು ಸ್ವಲ್ಪ ಮುಂದೂಡ್ತೀವಿ ಅಂತೇಳಿ ಹೇಳಬೇಕು. ಅದನ್ನು ನಾವು ಮುಂದೂಡುವಾಗ ಅವ್ರ ಪರ್ಮಿಷನ್ ಇರಬೇಕು, ಅವ್ರ ಸ್ಥಳ ಪರಿಶೀಲನೆ ಮಾಡಬೇಕು. ಅದನ್ನು ಮುಂದೂಡಿ ನಾವು ಆದಷ್ಟು ಬೇಗ, ಎಲ್ಲ ಕಡೆ ಒಂದೇ ಥರ ಇರಲ್ಲ, ಎಲ್ಲೆಲ್ಲಿ ಒಣಗಿರುತ್ತೆ ಅಲ್ಲಿ ಸುಡ್ತೀವಿ, ಎಲ್ಲಿ ಇನ್ನೂ ಹಸಿ ಇದೆ ಸ್ವಲ್ಪ ಎಕ್ಸ್ಟೆನ್ಷನ್ ತಗೊಂಡು ಸುಡೋವಂಥ ಒಂದು ಕೆಲಸ ಮಾಡ್ತೀವಿ. ಇದು ಪ್ರತ್ಯೇಕವಾದ ಕೆಲಸ. ಬೆಂಕಿ ರೇಖೆಗಳ ನಿರ್ವಹಣೆಗೂ ಫೈರ್ ವಾಚರ್ಸ್ಗೂ ಸಂಬಂಧ ಇಲ್ಲ. ನಾನೀಗ 450-500 ಜನ ಫೈರ್ ವಾಚರ್ಸ್ ಅಂದು ಇವ್ರಿಗೆಲ್ಲರಿಗೂ ಇನ್ಶೂರೆನ್ಸ್ ಮಾಡ್ತಾರೆ. ಇಟ್ಸ್ ಕಂಪಲ್ಸರಿ, ಅದು ಮಾರ್ಗಸೂಚಿಯಲ್ಲಿ ಒಂದು ಭಾಗ. ಅದು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಬೇಕು. ಇದು 2017 ನಂತರ ಎಲ್ಲ ಫೈರ್ ವಾಚರ್ಸ್ಗೂ ಇನ್ಶೂರೆನ್ಸ್ ಮಾಡ್ತಾರೆ. ಮುಂದುವರೆದು ಅವ್ರಿಗೆ ಏನು ಹಣ ನೀವು ಕೊಡ್ತೀರಾ ಅವರ ಖಾತೆಗೆ ಹೋಗಬೇಕು. ಈಗ ಯಾರು ಮುಂಚೆ ಏನು ಮಾಡ್ತಾಯಿದ್ವಿ, ನಾವು ರೇಂಜ್ ಆಫೀಸರಿಗೆ ಕೊಡ್ತಾಯಿದ್ವಿ, ರೇಂಜ್ ಆಫೀಸರ್ ತೊಗೊಂಡೋಗಿ ಅಲ್ಲಿ ಇದು ಮಾಡೋರು, ಅಥವಾ ಬೇರೆ ಔಟ್ಸೋರ್ಸ್ ಮಾಡ್ತಾಯಿದ್ವಿ, ಅವ್ರು ತೊಗೊಂಡೋಗಿ ಅವ್ರಿಗೆ ಕೊಡೋರು. ಸೊ ಇದೆಲ್ಲ ಬೇಡ. ಸ್ವಲ್ಪ ಕಂಪ್ಲೇಂಟ್ಸ್ಗಳೆಲ್ಲ ಬಂದಿರುತ್ತೆ, ಸರಿಯಾಗಿ ಹಣ ಕೊಡ್ತಾಯಿಲ್ಲ, ಅವ್ರಿಗೆ ಪೂರ್ಣ ಹಣ ಕೊಡ್ತಾಯಿಲ್ಲ, ಅಥವಾ ಊಟ ಕೊಡ್ತಾಯಿಲ್ಲ, ಮತ್ತೊಂದು, ಇದೆಲ್ಲದಕ್ಕೂ ಪ್ರಾವಿಷನ್ ಮಾಡಿ ಈಗ ಇದೆಲ್ಲ ಕಡ್ಡಾಯ ಆಗಬೇಕು. ಇದೆಲ್ಲ ಪ್ಲ್ಯಾನ್ನಲ್ಲಿ ಇರಬೇಕು. ದೆನ್ ಅದನ್ನು ಚೆಕ್ ಮಾಡೋಕ್ಕೂ ಜನ ಬರ್ತಾರೆ. ಸೊ ನಮ್ಮ ಮೇಲಧಿಕಾರಿಗಳು ಬಂದು ನೀವು ಯಾವ ಥರ ಕ್ರಮಗಳನ್ನು ತಗೊಂಡಿದ್ದೀರಾ ಎಲ್ಲ ಹಂತವಾಗಿ ನೋಡ್ತಾರೆ. ಸೊ ಫೈರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸು ನಿಖರವಾಗಿ ಆಗಿದೆಯಾ, ನೀವು ಯಾವ್ದಾದ್ರು ಬಿಟ್ಟಿದ್ದೀರಾ, ಒಂದು ವೇಳೆ ಹೊಸದಾಗಿ ನಾನು ಸೇರಿಸ್ಬೇಕು, ಅದನ್ನು ಯಾಕೆ ಸೇರಿಸ್ಬೇಕು ಏನು ಅಂತ ಅವ್ರಿಗೆ ವಿವರಿಸ್ಬೇಕು. ದೆನ್ ಅವರಿಗೆ ಸಮಜಾಯಿಷಿ ಕೊಡೋಂಗಿರಬೇಕು. ದೆನ್ ಅವರು ರೆಕಮೆಂಡ್ ಮಾಡ್ತಾರೆ. ಓಕೆ, ಅದಕ್ಕೆ ಅಲ್ಲಿಂದ ಅಪ್ರೂವ್ ಆಗಿ ಬಂದ ನಂತರ ನಿಮಗೆ ಹಣದ ಗ್ಯಾರಂಟಿ. ಸೊ ಇದೆಲ್ಲ ನಾವು ಏಪ್ರಿಲ್ ತಿಂಗಳಲ್ಲೇ ಶುರು ಮಾಡಿಬಿಟ್ಟಿರ್ತೀವಿ. ಏಪ್ರಿಲ್ ಮೇನಲ್ಲಿ ಹೋಗಿ ಅದು ಅಲ್ಲಿಗೆ ಹೋಗಿರುತ್ತೆ, ನಮ್ಗೆ ಗೊತ್ತಿರುತ್ತಲ್ಲ ಏನೇನು ಫೈರ್ ಲೈನ್ ಇದೆ, ಏನೇನು ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನಾವು ನಮ್ಮ ಸ್ಟೇಟ್ ಸೆಕ್ಟರ್ನಲ್ಲೇ ಮಾಡ್ಕೊಂಡು ಇದು ಮಾಡ್ತೀವಿ. ಸೊ ಇದು ಆದಮೇಲೆ ನಾನು ಹೇಳಿದೆ ನಿಮಗೆ 1 ಜನವರಿ ಫೈರ್ ವಾಚರ್ಸ್ನ ಯೂಶ್ವಲಿ ರಾಜ್ಯಾದ್ಯಂತ ನಮ್ಮ ರಾಜ್ಯದಲ್ಲಿ 1 ಜನವರಿಯಿಂದ ಇಟ್ಕೊಳ್ಳೋವಂಥ ಒಂದು ಪ್ರತೀತಿ ಇದೆ. ಕೆಲವು ಸರಿ ಏನಾಗುತ್ತೆ, ಡಿಸೆಂಬರಲ್ಲಿ ಮಳೆ ಬಿದ್ದಿರುತ್ತೆ, ಸ್ವಲ್ಪ ನಿಧಾನ ಬೇಡ, ಈಗ ಫಸ್ಟ್ ಬೇಡ, 15-20 ಜನವರಿನೋ ಮಾಡೋಣ ಅಂತ ನಿಮಗೆ ಒಂದು ತೀರ್ಮಾನ ನೀವೇ ತಗೊಳ್ಬೇಕಾಗ್ತದೆ. ಅದನ್ನು ಎಕ್ಸ್ಟೆನ್ಷನ್ ಮಾಡಿಕೊಂಡು ಆ 20 ಜನವರಿಯಿಂದ ಮಾರ್ಚ್ವರೆಗೂ ಅದು ಒಂದು ಅಧ್ಯಾಯ. ಅದರಲ್ಲಿ ನೀವು ಹಣಕಾಸಿನ ವರ್ಷ ಅಲ್ಲೇ ಆಗ್ತದೆ. ಸೊ ಅಲ್ಲಿಗೊಂದು ಪ್ಲ್ಯಾನ್ ರೆಡಿ ಇರ್ತದೆ. ಮತ್ತು ಏಪ್ರಿಲ್ 1ರಿಂದ ಇನ್ನು ಎಷ್ಟು ದಿವಸ ನಿಮಗೆ ಸಮ್ಮರ್ ಇರ್ತದೆ. ಸಪೋಸ್ ಈ ಸರಿ ಸಮ್ಮರ್ ಈಸ್ ಎಕ್ಸ್ಟೆಂಡೆಡ್, ಇವತ್ತಿಗೆ ಮೇ ಇದೆ, 1-2 ಮಳೆ ನಮಗೆ ಆಲ್ರೆಡಿ ಚೆನ್ನಾಗಿ ಬೀಳಬೇಕಾಗಿತ್ತು, ಈಗ ಅಲ್ಲಿ ಬೀಳ್ತಾ ಇದೆ, ಅಂತೇನು ನಮಗೆ ಫೈರ್ ಕಂಟ್ರೋಲ್ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ಸೊ ಈಗ ಏನಂತಂದರೆ ಒಂದು 3-4 ಮಳೆ ಚೆನ್ನಾಗಿ ಬಿದ್ದು ಭೂಮಿ ತೇವಾಂಶ ಇದ್ದು ಅದು ನಮಗೆ ಕನ್ವಿನ್ಸಿಂಗ್ ಆಗಿದ್ದರೆ ಆಯಿತು, ಅವತ್ತಿಂದ ಫೈರ್ ವಾಚರ್ಸ್ ಬೇಡ ಅಂತ ಹೇಳ್ತೀವಿ. ಸೊ ಇದು ಫೈರ್ ವಾಚರ್ಸ್ಗಳ ಒಂದು ಇದು ಬೆಂಕಿ ಕಾಡ್ಗಿಚ್ಚನ್ನು ಆರಿಸ್ತಕ್ಕಂಥ ಇವರೆಲ್ಲರೂ ಮೋಸ್ಟ್ ಆಫ್ ದೆಮ್ ಆರ್ ಟ್ರೈಬಲ್ಸ್. ನಾವು ಇವತ್ತಿಗೂ ಎಂಥದೇ ಮೆಥಾಲಜಿ ಒಳ್ಳೊಳ್ಳೆ ಟೆಕ್ನಿಕ್ಕು ಎಲ್ಲ ಬಂದಿದ್ರೂ ಸಹ ನಮ್ಮ ಹಳೆ ಮೆಥಡೇ ನಮಗೆ ಬೆಸ್ಟ್ ಅಂತ ಕಾಣ್ತಾ ಇದೆ. ಏನು ಹಳೆ ಮೆಥಡು? ಈಗ ನೀವು ನೋಡಿರ್ಬೇಕು, ಹಸಿರು ಬರ್ಲ್ ಕಟ್ಕೊಳ್ತಾರೆ, ಅದನ್ನು ಹೊಡಿತಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ನೀವು ಫೈಟಿಂಗ್ ಇದೆಯಲ್ಲ, ಒಂದು 5 ನಿಮಿಷ ಕೂಡ ಯಾರಿಗೂ ಇದು ಅನುಭವ ಇಲ್ದಿರೋರು 5 ನಿಮಿಷ ಮಾಡೋಕ್ಕಾಗಲ್ಲ. ಸೊ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿ ಬಿದ್ದರೂ ಮಾಡ್ತಾರೆ. ಕಾಡಿನಲ್ಲಿ ಯಾವುದೇ ಇದಿಲ್ಲದೆ ಹೋಗ್ತಾರೆ, ರಿಸ್ಕ್ ಇರುತ್ತೆ ಅಷ್ಟೊಂದು. ದೆನ್ ಗಂಟೆಗಟ್ಟಲೆ ಹೊಡಿತಾರೆ. ಸೊ ಇದಕ್ಕೆಲ್ಲ ಸಪ್ಲೈ ಆಫ್ ವಾಟರ್ ಬೇಕೇ ಬೇಕು, ಡೆಸಿಕೇಟ್ ಆಗಿಬಿಡುತ್ತೆ. ಆಮೇಲೆ ಒಂದು ಸಾರಿ ಗಾಳಿ ಎಲ್ಲ ಸುತ್ತಕೊಂಡಾಗ ಆಮ್ಲಜನಕದ ಕೊರತೆ ಆಗ್ತದೆ. ಸೊ ಅದೆಲ್ಲ ಕೇರ್ ತಗೊಳ್ಬೇಕು. ಸುಮಾರು ನಮ್ಮ ಅರಣ್ಯ ಸಿಬ್ಬಂದಿನ ನಾವು ಕಳ್ಕೊಂಡಿದ್ದೀವಿ ಇಂಥ ಫೈರ್ ಫೈಟಿಂಗಲ್ಲಿ. 2017ರಲ್ಲಿ ಒಂದು ಡೆತ್ ಆಯಿತು ಬಂಡೀಪುರದಲ್ಲೇ. ಅದೇ ಥರ ಈ ಫೈರ್ ಈಸ್ ಎ ಕಾಮನ್ ಫೆನಾಮಿನ. ಇದೇನು ಭಾಳ ವಿಶೇಷವಾಗಿ ಯಾರೋ ಬಂದರು ಅದು ಫೈರ್ ಹಾಕಿ 99% ಈಸ್ ಮ್ಯಾನ್ ಮೇಡ್.